ಕಾದಂಬರಿ ನಿನ್ನಲ್ಲಿನ ಸೆರೆ ಭಾಗ 3. ಆ ರಾತ್ರಿ ಸೂರ್ಯ ಮಲಗಿದ್ದ. ನಂತರವೂ ಸಾನಿಧ್ಯಗೆ ನಿದ್ರೆ ಬರುತ್ತಿಲ್ಲ. ಇಡೀ ದಿನದ ನಡೆ, ಅವನ ಮಾತು, ಕಣ್ಣುಗಳ ತಾಪ ಅವನ ಅಜಾಗೃತೆಯ ಹಿಂದೆ ಇರಬಹುದಾದ ನಿಜ ಎಲ್ಲವೂ ಅವಳ ಮನಸ್ಸಿನಲ್ಲಿ ಮರಳುತ್ತಿತ್ತು. ಆಕೆಯ ಹೃದಯದಲ್ಲಿ ಒಂದು ರೀತಿಯ ತಾಳ್ಮೆಯ ಶಬ್ದ ಕೇಳಿಸುತ್ತಿತ್ತು. ಅವನ ಮೌನದ ಹಿಂದೆ ಪ್ರೀತಿ ಇರಬಹುದು, ಆದರೆ ಭರವಸೆಯ ಇಲ್ಲದೆ ಪ್ರೀತಿ. ಮರುದಿನ ಬೆಳಗ್ಗೆ ಮನೆ ತುಂಬ ಶಾಂತ. ಕೃಷ್ಣವೇಣಿ ಈಗ ಬೆಕ್ಕಿನಂತೆ ಕಾಲಿಟ್ಟು ತುಳಿಯುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಸಾನಿಧ್ಯ ಬಗ್ಗೆ ಮಮತೆ ಇತ್ತು. ಸಾನಿಧ್ಯ, ಇವತ್ತು ನಾನು ಮಂಗಳೂರಿಗೆ ಹೋಗಬೇಕು, ನೀವು ಕಾಫಿ ಮಾಡ್ತೀರಾ? ಸಾನಿಧ್ಯ ನಗುತ್ತಾಳೆ. ಕಾಫಿ ಮಾಡಿ ಕೃಷ್ಣವೇಣಿಗೆ ಕಪ್ಪು ಕೊಟ್ಟಳು. ಕೃಷ್ಣವೇಣಿಯ ಕಣ್ಣುಗಳಲ್ಲಿ ಕೃತಜ್ಞತೆ ಹೊಳೆಯುತ್ತಿತ್ತು. ನೀವು ನಮ್ಮ ಮನೆಗೆ ಬಂದ ಮೇಲೆ ಹಳ್ಳಿಯಲ್ಲಿ ಎಲ್ಲ ಹೆಂಗಸರು ನನ್ನನ್ನು ನಿಮ್ಮ ಅತ್ತೆ, ಅಯ್ಯೋ ನಿಮ್ಮ ಅತ್ತೆ ಸೊಸೆ ಬಗ್ಗೆ ಕೇಳಿದ್ವಾ ಅಂತ ಕೇಳ್ತಾರೆ. ಸಾನಿಧ್ಯ ಮಂಕಾಗಿ ಕೇಳುತ್ತಿದ್ದಳು. ಆದರೆ ಏನು ಅಮ್ಮ, ಅವರು ಕೇಳೋದನ್ನೇ ಖುಷಿಯಾಗಬೇಕು. ಹೌದು ಸಾನಿಧ್ಯ, ನಾನೀಗ ನಿನ್ನ ಮೇಲೆ ಹೆಮ್ಮೆ ಪಡುವ ಹಕ್ಕು ಇಟ್ಟುಕೊಳ್ಳ ಬಯಸುತ್ತೇನೆ. ಆ ಮಾತು ಕೇಳಿದ ಕ್ಷಣ ಸಾನಿಧ್ಯನ ಕಣ್ಣು ಮುಚ್ಚಿತು. ಅಮ್ಮನಿಲ್ಲದ ಜೀವನದಲ್ಲಿ ಅಮ್ಮನ ಮಾತು ಬಂತು. ಸೂರ್ಯ ತನ್ನ ಕಚೇರಿಯ ಗ್ಲಾಸ್ ಕಬ್ಬಿಣದ ಕೆಳಗೆ ತಲೆಬಾಗಿಸಿಕೊಂಡು ಒಂದೇ ನೋಟದಲ್ಲಿ ಬಾಹ್ಯ ಜಗತ್ತನ್ನು ನೋಡುವಂತೆ ತಿರುಗಿದ. ಪಕ್ಕದ ಟೀ ಅಂಗಡಿ ಅವನಿಗೆ ಕೇಳಿದ, ಸರ್, ಎಷ್ಟು ದಿನವಾಯಿತು, ಮೇಡಮ್ ಬರ್ತಾರೆ ಇಲ್ವಾ? ಅವನ ನಗು ಸಣ್ಣ. ಅವಳು ಬಂದರೆ ಅಲ್ಲಿ ತಾನಾಗಿಯೇ ಬದಲಾವಣೆ ಆಗುತ್ತೆ. ಈಗ ನಾನು ಕಳೆಯುವ ಸಮಯ. ಆ ಸಮಯದಲ್ಲಿ ಅವನ ಮೇಜಿನ ಮೇಲೆ ಒಂದು ಸಣ್ಣ ಡೈರಿ, ಹಳೆಯ ಪುಸ್ತಕ, ಮಧ್ಯ ಒಂದು ಪುಟ. ನಾನು ನಿನ್ನ ಪ್ರೀತಿಸುತ್ತೇನೆ ಅನ್ನೋದು ನಾನು ಕಳೆಯಬೇಕಾದ ಭಾಷೆ ಆಗಿಬಿಟ್ಟಿದೆ. ಮಧ್ಯಾಹ್ನ ಮನೆಗೆ ಸಾನಿಧ್ಯ ಅತಿಥಿ ಬಂದು ಹೋಗಿದ್ಲು. ವಿದ್ಯಾ ಅವಳ ಕಾಲೇಜಿನ ಸ್ನೇಹಿತೆ. ಇಷ್ಟೊಂದು ಮೌನದೊಳಗೆ ಬದುಕೋಕೆ ಹೇಗೆ ಸಾಧ್ಯ? ಸಾನಿಧ್ಯ ಮುದ್ದಾಗಿ ನಗುತ್ತಾಳೆ. ಅವನೊಳಗೆ ಪ್ರೀತಿಯ ಇದೆ. ಅದರ ಧ್ವನಿಯ ಕೇಳೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೂರ್ಯ ಕೆಲಸದಿಂದ ತಡವಾಗಿ ಬರುತ್ತಿದ್ದ. ಆ ರಾತ್ರಿ ಮನೆಯ ಹವಾಮಾನವು ಬದಲಾಗಿತ್ತು. ಮಳೆ ಬಿದ್ದ ಬಳಿಕ ಗಾಳಿ ತಣ್ಣಗಾಗಿತ್ತು. ಅವನು ಬಾಗಿಲಲ್ಲಿ ಬಳಿ ನಿಂತ. ಸಾನಿಧ್ಯ ಬಾಗಿಲು ತೆರೆದಳು. ಅವರಿಬ್ಬರು ಒಂದು ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡರು. ಇವತ್ತು ನನಗೆ ತಡವಾಯಿತು, ಆದರೆ ನಾನೊಂದು ಉಡುಗೊರೆ ತಂದಿದ್ದೆ, ಲವ್ ಸ್ಟೋರಿ ಪುಸ್ತಕ. ಅವಳು ಅದನ್ನು ಓದಿದ ಮೇಲೆ ಮುಗುಳು ನಗೆಯೊಂದಿಗೆ ಅವನತ್ತ ಒಮ್ಮೆ ನೋಡಿ ಕೇಳಿದಳು, ನೀನು ಒಮ್ಮೆ ಮಾತನಾಡಿದರೆ ಸಾಕು, ನಾನು ನಿನ್ನನ್ನು ಎಲ್ಲ ಜೀವನದವರೆಗೆ ಪ್ರೀತಿಸುತ್ತೀನಿ. ಸೂರ್ಯ ನಗುತ್ತಾನೆ. ಅವನು ಮೊಟ್ಟ ಮೊದಲ ಬಾರಿಗೆ ಸಾನಿಧ್ಯ, ನಾನಿನ್ನ ಪ್ರೀತಿಸುತ್ತೇನೆ ಎನ್ನುತ್ತಾನೆ. ಅವನ ಧ್ವನಿಯಲ್ಲಿ ಕಂಪನವಿತ್ತು, ಆದರೆ ಅದು ನಿಜವಿತ್ತು. ಆ ರಾತ್ರಿ ಅವರು ಮಲಗುವ ಹಾಸಿಗೆಯ ಪಕ್ಕದಲ್ಲಿ ಮೊಟ್ಟ ಮೊದಲ ಬಾರಿ ಒಬ್ಬರ ಕೈಯನ್ನು ಮತ್ತೊಬ್ಬನು ಬಿಟ್ಟಿರಲಿಲ್ಲ. ಹೆಜ್ಜೆ ಮುಟ್ಟಿದ ಪ್ರೀತಿ, ಅಚಲವಾಗಿರದ ಭರವಸೆ. ಇದ್ದರೂ ಇನ್ನು ಮುಂದೆ ಪ್ರತಿ ಹಗಲು ಪ್ರೀತಿಗೆ ಹೊಸ ರೂಪ ಕೊಡುವ ಹೊಸ ಉಸಿರಾಗುತ್ತಿತ್ತು. ಬೆಳಗಿನ ತಾಜಾ ಗಾಳಿ ಕಿಟಕಿಯಿಂದ ಒಳಗೆ ಬೀಸಿತು. ಸಾನಿಧ್ಯ ಹಾಸಿಗೆಯಲ್ಲಿ ಮಲಗಿದ್ದಳು. ಅವಳ ಕೈ ಸೂರ್ಯನ ಕೈ ಹಿಡಿದು ಮಲಗಿದಂತೆ ಅವನು ಕೂಡ ಉಸಿರಾಡುತ್ತಿದ್ದ. ಅವರಿಬ್ಬರ ನಡುವೆ ಎದ್ದು ಬಂದ ಮೊದಲ ನಿಶ್ಶಬ್ದ ಸಮರ್ಪಣೆಯ. ಇಬ್ಬರು ಒಟ್ಟಿಗೆ ಇದ್ದರೂ ಒಂದಷ್ಟು ಸಂಕೋಚ, ಒಂದಿಷ್ಟು ಆಶ್ಚರ್ಯ ಅವರ ದೃಷ್ಟಿಗೆ ತೋರುತ್ತಿತ್ತು. ಸೂರ್ಯ, ಇನ್ನು ಮುಂದೆ ನಾನು ಏನೂ ತಡ ಮಾಡುವುದಿಲ್ಲ ಸಾನಿ. ಅದರ ಬದಲು ನೀನೊಂದಿಗೆ ತಡವಾಗಿ ನಡೆಯೋಕ್ಕೆ ಇಷ್ಟಪಡ್ತೀನಿ. ಅವಳು ನಗುತ್ತಾಳೆ. ನಾನು ಹಿಂದೆ ಮುಂದೆ ಇದ್ದರೆ ನಿನ್ನ ಕಡೆ ಮುಂದೆ ಬರ್ತೀನಿ. ಹಿಂದೆ ಯಾವ ದಿಕ್ಕು ಬೇಕಾದರೂ ಹೋಗಲಿ. ಮಧ್ಯಾಹ್ನದ ಸಮಯ. ಕೃಷ್ಣವೇಣಿ ಮಡಿಲಿನಲ್ಲಿ ಕುಳಿತು ಸಾನಿಧ್ಯ ಪತ್ರಗಳ ಚೀಲ ನೋಡಿದಳು. ಹಳೆಯ ಪುಸ್ತಕಗಳ ಮಧ್ಯೆ ಸೂರ್ಯ ಬರೆದಿದ್ದ ಪತ್ರವೊಂದು ದೊರಕಿತ್ತು. ಅದರ ಮೇಲೆ ಅಕ್ಷರಗಳಲ್ಲಿ ಬರೆದಿತ್ತು, ಪ್ರೀತಿಯ ದಡಕ್ಕೆ ತರುವ ಧೋನಿ. ಸಾನಿಧ್ಯಗೆ ಅವಳು ಬೆರಗಾಗಿ ಓದಲು ಆರಂಭಿಸಿದಳು. ಸಾನಿಧ್ಯ, ನೀನು ಈ ಮನೆಗೆ ಬಂದು ನನ್ನ ಜೀವನದ ಕಿಟಕಿ ತೆರೆದಿದ್ದೇನಬಹುದು.
ಆದರೆ ನಾನು ಆ ಕಿಟಕಿಯಿಂದ ಹೊರಗೆ ನೋಡುವ ಧೈರ್ಯವಿಲ್ಲದೆ ನಿಂತವನಾಗಿದ್ದೇನೆ. ನೀನು ನಿಂತಾಗ ನಾನು ಕುಳಿತೆ. ನೀನು ಕುಳಿತಾಗ ನಾನು ಸುಮ್ಮನೆ ಬಾಗಿಲು ನೋಡುತ್ತಾ ಇದ್ದೆ. ನೀನು ಕೇಳಿದ ಪ್ರತಿ ಪ್ರಶ್ನೆಗೆ ನನ್ನ ಮೌನವೇ ಉತ್ತರವಾಯಿತು. ಆದರೆ ನಾನು ನಿನ್ನ ಪ್ರೀತಿಸುತ್ತಿಲ್ಲವೋ ಎಂಬುದು ಸತ್ಯವಲ್ಲ. ನಾನು ನಿನ್ನನ್ನು ದಿನಕ್ಕೆ ಹೆಚ್ಚು ಪ್ರೀತಿಸುತ್ತಾ ಹೋಗುತ್ತಿದ್ದೆ. ನಿನ್ನ ನಗು ನನಗೆ ಮಧುರಗೀತೆ, ನಿನ್ನ ನೋವು ನನಗೆ ಪಾಠ, ನಿನ್ನ ತಾಳ್ಮೆ ನನಗೆ ಧೈರ್ಯ. ಒಂದೇ ಪ್ರಶ್ನೆ ಸಾನ್ನಿಧ್ಯ, ನೀನು ನನಗೆ ಇನ್ನು ಮುಂದೆ ಬದುಕು ಕೊಡ್ತೀಯಾ? ನಿನ್ನ ಮೌನ ಪ್ರೀತಿ ಸೂರ್ಯ. ಪತ್ರ ಓದಿದ ನಂತರ ಸಾನ್ನಿಧ್ಯನ ಕಣ್ಣು ಮಂಕಾಗಿ ಹೊಳೆತಿತ್ತು. ಆಕೆ ಅರಿತಳು, ಈ ಮದುವೆ ಎಂಬ ನಾಟಕದ ಸೀನ್ಗಳೊಳಗೆ ನಿಜವಾದ ಪ್ರೇಮದ ಹೃದಯ ಹುಟ್ಟುವುದೆಂದು. ಅವಳು ಅಡುಗೆ ಮನೆಗೆ ಹೋಗಿ ಅವನಿಗೆ ಇಷ್ಟವಿದ್ದ ರಾಗಿ ಮುದ್ದೆ ಮಾಡಿದಳು. ಮೊದಲ ಬಾರಿಗೆ ಅವಳು ಆತನೇ ತಿನ್ನುವ ಮೊದಲಿಗೆ ತನ್ನ ಕೈಯಿಂದ ತಿನ್ನಿಸಬೇಕೆಂದಳು. ಸೂರ್ಯನು ಸುಮ್ಮನೆ ನೋಡಿದ. ಅವನ ನೋಟದಲ್ಲಿ ಕೇಳಿದ ಪ್ರಶ್ನೆ, ನೀನು ನನಗಿರುವ ಬದಲಾವಣೆಯನ್ನು ಒಪ್ಪಿಕೊಳ್ತೀಯಾ? ಅವಳ ಉತ್ತರ, ನೀನು ಬದಲಾಗೋದೇ ನಿಜವಾದ ಪ್ರೀತಿ. ನಾನು ತಿನ್ನಿಸ್ತೀನಿ, ತಾನಾಗಿಯೇ ನನಗೆ ನಿನ್ನ ಹಸಿವು ಗೊತ್ತಾಗಬಹುದೆಂಬ ಸಾಕು. ಸಂಜೆ ಅವರು ಇಬ್ಬರು ಕೋಣೆಯ ಕಿಟಕಿಯ ಹತ್ತಿರ ಕುಳಿತು ಮಳೆಯ ಹನಿಗಳನ್ನು ನೋಡಿ ಮಾತಾಡಿದರು. ನಿನ್ನ ಮೌನ ಅಷ್ಟು ದಿನ ನನಗೆ ಬಿಸಿ ಹಗಲಾಗಿತ್ತು ಸಾನ್ನಿಧ್ಯ. ಆದರೆ ಈಗ ಸೂರ್ಯ ಇಂದಿನಿಂದ ಅದು ನೆನಪಿನ ಮುದ್ದಾದ ಮಳೆಗಾಲ. ಆ ರಾತ್ರಿ ಮೊದಲ ಬಾರಿಗೆ ಅವರು ಎರಡೂ ಹೃದಯಗಳ ನಡುವೆ ಒಂದೇ ತಾಳವಾಗಿ ಹೊಳೆಯುತ್ತಿತ್ತು.